ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಸೊ ಇವತ್ತು ಬಂದ್ಬಿಟ್ಟು ನಮ್ಮ ಹೊಸ ವೆಯ್ಟ್ ಲಾಸ್ ಚಾಲೆಂಜಲ್ಲಿ 2ನೇ ದಿನ. ಸೊ ಫಸ್ಟ್ ಡೇ ಯಾವ ಥರ ಇತ್ತು, ಏನೆಲ್ಲ ರೂಲ್ಸ್ ಇದರಲ್ಲಿ ಫಾಲೋ ಮಾಡ್ತಾ ಇದ್ದೀನಿ. ಸೊ ಇದು ಪ್ರತಿಯೊಂದನ್ನು ಶೇರ್ ಮಾಡಿದೆ. ಇಷ್ಟ ಆಯ್ತಾ ವಿಡಿಯೋ? ಡಿನ್ನರ್ ಈವ್ನಿಂಗ್ 6 o'clockಗೆಲ್ಲ ಕಂಪ್ಲೀಟ್ ಮಾಡಬೇಕು, ಅದಂತೂ ಕ್ರೇಜಿ ಅಲ್ಲ. ಸೊ ತುಂಬಾ ಚೆನ್ನಾಗಿದೆ. ತುಂಬ ಜನ ಯಾವಾಗ ಸ್ಟಾರ್ಟ್ ಮಾಡ್ತೀರಾ ವೆಯ್ಟ್ ಲಾಸ್ ಚಾಲೆಂಜು, ಸೊ ನಾವು ನಿಮ್ಮ ಜೊತೆ ಮಾಡಬೇಕು ಅಂತ ಕೇಳ್ತಾನೆ ಇರ್ತೀರಾ. ಕೆಲವೊಬ್ಬರಿಗೆ ಆಗುತ್ತೆ, ಕೆಲವೊಬ್ಬರಿಗೆ ಅದು ಇದು ಅಂಥೇಳಿ ರೀಸನ್ಸ್ ಬರ್ತಾ ಇರುತ್ತೆ. ಸೊ ಈಗ ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ನನ್ನ ಜೊತೆ ಯಾವಾಗಾದರೂ ಪರವಾಗಿಲ್ಲ, ನಿಮ್ಗೆ ಎಷ್ಟು ದಿನ ಎವ್ರಿ ಟೈಮ್ ಹೇಳೋದೇ ಅಷ್ಟೇ, ನಿಮಗೆ ಒಂದು 4 ದಿನ ಆಗುತ್ತಾ, 4 ದಿನ ಆದರೂ ಮಾಡಿ. ಅದರಿಂದ ನಿಮಗೆ ಒಂದು ಐಡಿಯಾಸ್ ಬರುತ್ತೆ. ಅದರಿಂದ ನಿಮಗೆ ಒಂದು 4 ದಿನ ಮಾಡಿದ್ರೂ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಅದ್ರದ್ದು ಏನು ರಿಸಲ್ಟ್ ಬರುತ್ತಲ್ಲ, ನಿಮಗೆ 1 kg 2 kg ಕಡಿಮೆ ಆದ್ರೂ ಸೊ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಸೊ ಯಾರು ವೆಯ್ಟ್ ಲಾಸ್ ಮಾಡೋ ಜರ್ನಿಯಲ್ಲಿ ಇರ್ತಿರಲ್ಲ ಅವ್ರಿಗೆ ಗೊತ್ತಾಗುತ್ತೆ ನಮಗೆ 1 kg ಕಡಿಮೆ ಆದ್ರೂ ಎಷ್ಟು ಖುಷಿ ಆಗ್ತಿರುತ್ತೆ ಅಂತ. ಸೊ ಅದಕ್ಕೆ ಹೇಳೋದು, ಅದರಿಂದ ಇನ್ನೂ ಮಾಡಬೇಕು, ಇನ್ನೂ ಸ್ವಲ್ಪ ದಿನ ಮಾಡೋಣ ಅಂತ ನಿಮಗೆ ಅನಿಸ್ಬಿಡುತ್ತೆ. ಸೊ ಹಾಗಾಗಿ ನಿಮ್ಗೆ ಎಷ್ಟು ಟೈಮ್ ಸಿಗುತ್ತೋ ಅಷ್ಟು ದಿನ ಮಾಡಿ. ಆ್ಯಂಡ್ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಎವ್ರಿ ಟೈಮ್ ನಾನು ಹೇಳೋದಂದರೆ, ಎವ್ರಿ ವೆಯ್ಟ್ ಲಾಸ್ ಚಾಲೆಂಜ್ ನಾನು ತೊಗೊಂಡು ಬರ್ತಿಲ್ಲ, ತುಂಬಾ ಎಫರ್ಟ್ ಹಾಕಿರ್ತೀನಿ. ತುಂಬ ಒಳ್ಳೆ ರಿಸಲ್ಟ್ಸ್ ಕೊಡುವಂಥ ರೆಸಿಪೀಸು, ಲೈಕ್ ಪ್ಯಾಟ್ರನ್ ಎಲ್ಲನೂ ತುಂಬ ಚೆನ್ನಾಗಿ ನಿಮಗೆ ಶೇರ್ ಮಾಡಿರ್ತೀನಲ್ಲ. ನನ್ನ ಜೊತೆ ನೀವು ಮಾಡಿದ್ರೆ ನಿಮಗೂ ಬೋರ್ ಅನ್ಸೋದಿಲ್ಲ. ಆ್ಯಂಡ್ ಏನಾದರೂ ಡೌಟ್ಸ್ ಬಂದರೆ ಕ್ಲಾರಿಫೈನೂ ಮಾಡ್ಕೋಬೋದು. ಸೊ ಹಾಗಾಗಿನೇ ಮಿಸ್ ಮಾಡಿದೆ. ನೋಡಿ, ನಿನ್ನೆ ನಾನು ವೆಯ್ಟ್ನ ಚೆಕ್ ಮಾಡಿ ತೋರಿಸಿದೆ, ಪ್ರೆಸೆಂಟ್ ಎಷ್ಟು ವೆಯ್ಟ್ ಇದ್ದೀನಿ ಈ ಚಾಲೆಂಜ್ ಸ್ಟಾರ್ಟ್ ಆಗೋದಕ್ಕೂ ಮುಂಚೆ ಅಂತ ಹೇಳ್ಬಿಟ್ಟು. ಸೊ 59.9 ಅಂದರೆ 60 kgs ಇದೀನಿ ನೋಡಿ. ಆ್ಯಂಡ್ ಈ ಚಾಲೆಂಜ್ ಮುಗಿಸೋಷ್ಟರಲ್ಲಿ ಎಷ್ಟು ವೆಯ್ಟ್ ಕಡಿಮೆ ಆಗುತ್ತೆ, ಸೊ ಪ್ರತಿಯೊಂದನ್ನು ನಾನು ಶೇರ್ ಮಾಡ್ತೀನಿ. ಇವತ್ತು ಯಾವ ಥರ ಇತ್ತು, ನಾನು ಏನೆಲ್ಲ ಫಾಲೋ ಮಾಡಿದ್ದೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ, ಬನ್ನಿ. ಯಾರೆಲ್ಲ ಈ ಚಾಲೆಂಜ್ ಮಾಡ್ತಾ ಇದ್ದೀರಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ಯಾವ ಥರ ಅನ್ನಿಸ್ತಾ ಇದೆ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ನನಗೇನು ಅನ್ನಿಸ್ತಿದೆ ಈ ಚಾಲೆಂಜ್ ಮಾಡ್ತಾ ಇದ್ದೀನಲ್ಲ ಅಂತಂದರೆ, ಸೊ ಫಸ್ಟ್ ಟೈಮಲ್ಲ 6 ಗಂಟೆಗೆ, ಈವ್ನಿಂಗ್ 6 ಗಂಟೆಗೆ ಡಿನ್ನರ್ ಮುಗಿಸೋದು. ಸೊ ಫಸ್ಟ್ ಡೇ ನನಗಂತೂ ಸ್ವಲ್ಪ ಕಷ್ಟನೇ ಆಯಿತು. 6 ಗಂಟೆಗೇನೋ ಮಾಡಿ ಡಿನ್ನರ್ ಮುಗಿಸ್ಬಿಟ್ಟೆ. ಅದು ಬೇರೆ ಲೈಟೆಸ್ಟ್ ಆಗಿರೋವಂಥ ಡಿನ್ನರ್ ಅಲ್ಲ. ಬಟ್ ಅರೌಂಡ್ 10-11 ಗಂಟೆ ಟೈಮಲ್ಲಿ ಸ್ವಲ್ಪ ಹೊಟ್ಟೆ ಹಶ್ವಾದಂಗೆ ಆಯಿತು. ಬಟ್ ನಾವು ಬೇಗ ಮಲ್ಕೊಳ್ಳೋದ್ರಿಂದ ಆ ಥರ ಏನು ಹಂಗರ್ನ ನಾವು ಕಂಟ್ರೋಲ್ ಮಾಡ್ಕೋಬೋದು. ಬಟ್ ಈ ಒಂದು 6 o'clockಗೆ ನಾವು ಡಿನ್ನರ್ನ ಕಂಪ್ಲೀಟ್ ಮಾಡಿ ನಾವು ನೈಟ್ 12 ಗಂಟೆವರೆಗೆ ಎದ್ದಿರ್ತೀವಿ, 1 ಗಂಟೆವರೆಗೆ ಎದ್ದಿರ್ತೀವಿ ಅಂತಂದರೆ ಅಂಥವ್ರಿಗೆ ಈ ಚಾಲೆಂಜ್ ಮಾಡೋದಕ್ಕಾಗೋದಿಲ್ಲ. ಸೊ ಆದಷ್ಟು ಬೇಗ ನೀವು ನೈಟ್ ಬೇಗ ಮಲ್ಕೊಂಡ್ರೆ ನಿಮಗೇನೋ ಆ ಥರ ಫೀಲ್ ಅನ್ಸೋದಿಲ್ಲ. ಸೊ ಸ್ಟಾರ್ಟಿಂಗಲ್ಲಿ ಒಂದು 3-4 ಡೇಸ್ ಕಷ್ಟ ಅನಿಸ್ಬೋದು. ಆಮೇಲೆ ಅದು ನಮಗೆ ನಮ್ಮ ಬಾಡಿಗೆ ಅಡ್ಜಸ್ಟ್ ಆಗಿಬಿಡುತ್ತೆ. ಯಾವುದೇ ಆಗಲಿ ನಾವು ಹೊಸ ಥಿಂಗ್ ಟ್ರೈ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಬಾಡಿಗೆ ಅಡ್ಜಸ್ಟ್ ಆಗೋಕ್ಕೆ ಒಂದು ಮಿನಿಮಮ್ 3 to 4 ಡೇಸ್ ಆದರೂ ಬೇಕಾಗುತ್ತೆ. ಆ್ಯಂಡ್ ಈ ಚಾಲೆಂಜ್ ಮಾಡಬೇಕಾದ್ರೆ ಇನ್ ಬಿಟ್ವೀನ್ ನಿಮ್ಗೆ ಏನಾದರೂ ಹೊಟ್ಟೆ ಹಶ್ವಾಗ್ತಾ ಇದೆ ಅಂದರೆ ಡೆಫಿನೆಟ್ಲಿ ನಿಮಗೆ ಹೇಳ್ದೆ ಏನೇನು ಆಪ್ಷನ್ಸ್ ಎಲ್ಲ ತೊಗೋಬೋದು ಅಂತ. ಒಂದು ಬೌಲಷ್ಟು ಪಪ್ಪಾಯ, ಲೋ ಕ್ಯಾಲರಿ ಇರೋಂಥ ಫ್ರೂಟ್ಸ್ನ ತೊಗೋಬೋದು. ಆ್ಯಂಡ್ ನಿಮಗೆ ಕ್ಯಾರೆಟು, ಸೌತೆಕಾಯಿ ಈ ಥರಗಳನ್ನ, ಮತ್ತು ಮೊಳಕೆ ಬರೆಸಿರೋಂಥ ಕಾಳುಗಳನ್ನ, ಸೊ ಈ ಥರದನ್ನೆಲ್ಲ ನಿಮಗೆ ತೊಗೊಳೋದಕ್ಕೆ ಆಪ್ಷನ್ಸ್ ಇರುತ್ತೆ. ಆ್ಯಂಡ್ ಸ್ವೀಟ್ ಕ್ರೇವಿಂಗ್ಸ್ ಏನಾದರೂ ಆಗ್ತಾಯಿದೆ, ಲೋ ಎನರ್ಜಿ ಫೀಲ್ ಆಗ್ತಾ ಇದೆ ಅಂದಾಗ 1-2 ಖರ್ಜೂರಗಳನ್ನ ನೀವು ತೊಗೊಳ್ಬೋದು. ಸೊ ಇನ್ಸ್ಟಂಟಾಗಿ ನಮಗೆ ಎನರ್ಜಿ ಬರುತ್ತೆ. ಆ್ಯಂಡ್ ಮಾರ್ನಿಂಗ್ ಇವತ್ತು ಖಾಲಿ ಹೊಟ್ಟೆಯಲ್ಲಿ ನಮ್ಮ ಈ ಚಾಲೆಂಜಲ್ಲಿ ಒಂದು ಯಾವುದಾದ್ರೂ ವೆಜಿಟೇಬಲ್ಸ್ ಜ್ಯೂಸನ್ನ ತೊಗೋಬೇಕಲ್ಲ. ಸೊ ನಾನಿಲ್ಲಿ ಇವತ್ತು ಕ್ಯಾರೆಟ್ ಜ್ಯೂಸನ್ನ ತೊಗೊಂಡಿದ್ದೀನಿ. ಬೇರೆ ಏನೂ ಆ್ಯಡ್ ಮಾಡಿಲ್ಲ, ಜಸ್ಟ್ ಕ್ಯಾರೆಟ್. ಇದರಲ್ಲಿ ಕೆಲವೊಬ್ಬರು ಕೇಳಿದರು ಸ್ವಲ್ಪ ಮೆಣಸು ಆ್ಯಂಡ್ ರಾಕ್ ಸಾಲ್ಟ್ ಯೂಸ್ ಮಾಡ್ಬೋದು ಅಂತ. ಸೊ ರಾಕ್ ಸಾಲ್ಟ್ ಆದಷ್ಟು ಕಡಿಮೆ ಯೂಸ್ ಮಾಡಿಕೊಂಡು ಮೆಣಸು ಬೇಕಿದ್ರೆ ನೀವು ಆ್ಯಡ್ ಮಾಡ್ಕೋಬೋದು, ಅಥವಾ ಹಸಿ ಶುಂಠಿ ಈ ಥರ ನಿಮ್ಗೆ ಏನು ಬೇಕಿದ್ರೂ ಇದರಲ್ಲಿ ಆ್ಯಡ್ ಮಾಡಿಕೊಂಡು ಆ್ಯಸ್ ಎ ಡಿಟಾಕ್ಸ್ ಜ್ಯೂಸ್ ಥರ ನೀವು ತೊಗೊಳ್ಬೋದು. ನಾನಿಲ್ಲಿ ಪ್ಲೇನ್ ತೊಗೊಂಡಿದ್ದೀನಿ ಅಷ್ಟೇ. ಸೊ ಮಾರ್ನಿಂಗ್ ಅದನ್ನು ತೊಗೊಂಡಾದ್ಮೇಲೆ 1 hour ನಾನು ಗ್ಯಾಪ್ ಇಟ್ಟಿರ್ತೀನಿ, ಸೊ ದಟ್ ಅದು ಚೆನ್ನಾಗಿ ವರ್ಕ್ ಆಗಲಿ ನಮ್ಮ ಬಾಡಿಗೆ ಅಂತ. ಈ ಡಿಟಾಕ್ಸ್ ಜ್ಯೂಸ್ಗಳನ್ನು ತೊಗೊಳೋದ್ರಿಂದ ಬರೀ ನಮ್ಮ ವೆಯ್ಟ್ ಲಾಸ್ಗಷ್ಟೇ ಅಲ್ಲ, ಮೇಯ್ನಾಗಿ ನಮ್ಮ ಹೆಲ್ತ್ಗೂ ಆ್ಯಂಡ್ ಫೇಸ್ ನೀವೇ ನೋಡ್ತಿರ್ಬೋದು ಗ್ಲೋ ಎಲ್ಲ ಕಾಣಿಸ್ತಾ ಇರುತ್ತೆ. ಸೊ ರೆಗ್ಯುಲರಾಗಿ ನಿಮ್ಗೆ ಇದರಿಂದ ರಿಸಲ್ಟ್ಸ್ ಬೇಕು ಅಂದರೆ ರೆಗ್ಯುಲರಾಗಿ ತೊಗೊಂಡಾಗ ಮಾತ್ರ ನಮಗೆ ಫೇಸಲ್ಲಿ ಡಿಫ್ರೆನ್ಸ್ ಅನಿಸೋದು, ಆ್ಯಕ್ನೆ ಮಾರ್ಕ್ಸ್ ಎಲ್ಲ ಕಡಿಮೆ ಆಗುತ್ತೆ, ಗ್ಲೋ ಬರುತ್ತೆ, ಆ್ಯಂಡ್ ಕಾಂಪ್ಲೆಕ್ಷನ್ ಎಲ್ಲ ಇಂಪ್ರೂವ್ ಆಗುತ್ತೆ. ಸೊ ಇಷ್ಟು ಸಾಕಷ್ಟು ಬೆನಿಫಿಟ್ಸ್ ಇದ್ದಾವೆ ಈ ಡಿಟಾಕ್ಸ್ ಜ್ಯೂಸ್ಗಳಿಂದ. ಸೊ ನಿಮಗೆ ಯಾವುದು ಅವೈಲಬಲ್ ಇರುತ್ತಲ್ಲ ಆ ಒಂದು ಡಿಟಾಕ್ಸ್ ಜ್ಯೂಸ್ನ ನೀವು ಮಾಡ್ಕೊಂಡು ತೊಗೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇದು
ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರುತ್ತೆ. ನಮ್ಮ ಈ ಚಾಲೆಂಜಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು ಹೆವಿಯಾಗಿ ತೊಗೊಳ್ಳೋದಲ್ಲ. ಸೊ ನಾನು ಏನು ಮಾಡಿದ್ದೀನಿ ಅಂತಂದರೆ ನಾನು ಏನೇನೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ ತೋರಿಸಿದ್ದೀನಲ್ಲ, ಜಸ್ಟ್ 2 ಟೇಬಲ್ ಸ್ಪೂನಷ್ಟು ಚಪಾತಿ ಹಿಟ್ಟು ಅಂದರೆ ಗೋಧಿ ಹಿಟ್ಟು, 2 ಟೇಬಲ್ ಸ್ಪೂನಷ್ಟು ಜೋಳದ ಹಿಟ್ಟು ಆ್ಯಂಡ್ 1.5 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಂಡ್ಬಿಟ್ಟು ಇದಕ್ಕೆ ಉಪ್ಪು ಆ್ಯಂಡ್ ಬೇರೆ ಏನೇನು ಸ್ಪೈಸಸ್ ಬೇಕೋ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಬೆಳಗ್ಗೆ ಮಾಡ್ಕೊಂಡಿರೋಂಥ ಕ್ಯಾರೆಟ್ ಏನಿತ್ತಲ್ಲ ಪ್ಯೂರಿ, ಜ್ಯೂಸ್ ಮಾಡಿಕೊಂಡು ಕ್ಯಾರೆಟ್ ಜ್ಯೂಸ್ ಮಾಡ್ಕೊಂಡಿರೋ ಪ್ಯೂರಿನ ಈ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದ್ರ ಜೊತೆಗೆ ಒಂದು ಇಡಿಯಷ್ಟು ಮೆಂತ್ಯ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಮೆಂತ್ಯ ಪರಾಟ ಅಂತ ಹೇಳ್ಬೋದು. ಇಂಥವನ್ನ ಮೀಡಿಯಮ್ ಸೈಜಲ್ಲಿರೋವಂಥ ಮೆಂತ್ಯ ಪರಾಟನ 2 ತೊಗೊಂಡಿದ್ದೀನಿ. ಇದೂ ಅಷ್ಟೇ ವೆಯ್ಟ್ ಲಾಸ್ಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾರೆಲ್ಲ ಬ್ರೆಸ್ಟ್ ಫೀಡ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಈ ಥರ ನಾರ್ಮಲ್ ಚಪಾತಿಗಳಕ್ಕಿಂತ ಈ ಥರ ಮೆಂತ್ಯ ಚಪಾತಿಗಳನ್ನ ವೆಯ್ಟ್ ಲಾಸ್ ಮೆಂತ್ಯ ಚಪಾತಿ ಅಂತ ಹೇಳ್ಬೋದು. ಇದನ್ನು ಕೊಡೋದ್ರಿಂದ ಅವ್ರಿಗೆ ಮಿಲ್ಕ್ ಸಪ್ಲೈ ಜಾಸ್ತಿ ಆಗುತ್ತೆ, ಜೊತೆಗೆ ವೆಯ್ಟ್ ಲಾಸೂ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದು ಆಗಿತ್ತು ನನ್ನ ಬ್ರೇಕ್ಫಾಸ್ಟು. 2 ಮೆಂತ್ಯ ಚಪಾತಿ ಜೊತೆಗೆ ಸ್ವಲ್ಪ ಸಲಾಡ್ ಹಾಗೆ ತುಪ್ಪರೆಕಾಯಿ ಎಣ್ಗಾಯಿ ಮಾಡಿದೆ. ಸೊ ಇದಿಷ್ಟಾಗಿತ್ತು ನನ್ನ ಬ್ರೇಕ್ಫಾಸ್ಟು, ಹೆವಿಯಾಗೇ ಇತ್ತು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಲಂಚ್ಗೆ ಏನು ತೊಗೊಂಡಿತ್ತು ಇವತ್ತು ಅಂತಂದರೆ, ಸೊ ಸಲಾಡ್ ಆದಷ್ಟು ಮಧ್ಯಾಹ್ನ ಟೈಮಲ್ಲಿ ಸಲಾಡ್ನ ತೊಗೋಬೇಕು ಅಂತ ಅಂದ್ಕೊಂಡಿರೋದಲ್ಲ. ನಾನು ಇಲ್ಲಿ ತುಂಬ ಸಿಂಪಲ್ಲಾಗಿ ಆಲ್ರೆಡಿ ನಾನು ಮೆಂತ್ಯ ಚಪಾತಿ ಎಲ್ಲ ತೊಗೊಂಡಿದ್ನಲ್ಲ, ಹಾಗಾಗಿ ನನಗೆ ಹೊಟ್ಟೆನೂ ಹಶ್ವಾಗಿರಲಿಲ್ಲ. ಬಟ್ ತೊಗೊಳ್ಬೇಕು, ಸ್ಕಿಪ್ ಮಾಡಬಾರ್ದು ಅನ್ನೋ ಒಂದು ರೀಸನ್ಗೆ ಸೌತೆಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಹುರಿದಿರೋಂಥ ಶೇಂಗಾ ಬೀಜದನ್ನ ಸ್ವಲ್ಪ ಪೌಡರ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಪೌಡರ್ ಅಲ್ಲ, ಲೈಟಾಗಿ ಪೌಡರ್ ಮಾಡಿಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ. ಆ್ಯಂಡ್ 1 ಟೇಬಲ್ ಸ್ಪೂನಷ್ಟು ಹುರಿದಿರೋಂಥ ಎಳ್ಳು, ಹಾಗೆ ಇದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಜೇನುತುಪ್ಪ ಆ್ಯಂಡ್ ನೆಕ್ಸ್ಟು ಸ್ವಲ್ಪ ಉಪ್ಪು, ಲೆಮನ್ ಜ್ಯೂಸ್ ಇವನ್ನೆಲ್ಲ ಹಾಕಿಬಿಟ್ಟು ಡ್ರೆಸ್ಸಿಂಗ್ ಮಾಡ್ಕೊಂಡಿದ್ದೀನಿ. ಸಲಾಡ್ ಥರ ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ಅಂತೂ ಇಷ್ಟೇ ಸಿಂಪಲ್ ಆಗಿದ್ರೂ ತಿನ್ನೋದಕ್ಕೆ ಸೂಪರ್ ಟೇಸ್ಟಿಯಾಗಿತ್ತು. ಬರೀ ಏನು ಸಲಾಡ್ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಮಾಡ್ಕೊಳ್ಳಿ. ಇದರಲ್ಲಿ ಬೇಕಿದ್ರೆ ನೀವು ಏನಾದರೂ ಆ್ಯಡ್ ಮಾಡ್ಕೋಬೋದು, ಕಾಳುಗಳು ಬೇಕಿದ್ರು ಅಂದರೆ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ತೊಗೋಬೋದು. ಸೊ ಸಲಾಡ್ ತೊಗೊಂಡ್ಮೇಲೆ ಏನಾಯ್ತು ಗೊತ್ತಾ, ತುಪ್ಪರೆಕಾಯಿ ಪಲ್ಯ ಮಾಡಿದ್ನಲ್ಲ, ತುಂಬಾ ಟೇಸ್ಟಿಯಾಗಿತ್ತು. ಆ್ಯಂಡ್ ಅದ್ರ ಜೊತೆಗೆ ಸ್ವಲ್ಪ ರೈಸ್ ತಿನ್ನಬೇಕು ಅಂತ ತುಂಬಾ ಕ್ರೇವಿಂಗ್ಸ್ ಆಗ್ತಿತ್ತು. ಇಟ್ಸ್ ಓಕೆ, 1-2 ತುತ್ತಷ್ಟು ತಿನ್ನೋದ್ರಿಂದ ಏನು ನಮ್ಮ ಚಾಲೆಂಜ್ಗೆಲ್ಲ ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ನಮಗೆ ಗೊತ್ತಿರುತ್ತೆ, ಸಾಕಷ್ಟು ವೀಡಿಯೋಸ್ ಎಲ್ಲ ನಿಮಗೆ ಶೇರ್ನೂ ಮಾಡಿದ್ದೀನಿ. ನಿಮಗೆ ಏನಾದರೂ ತಿನ್ನಬೇಕು ಅನಿಸಿದ್ರು ಮಾಡ್ರೇಷನಲ್ಲಿ ತಿಂದರೆ ಅದರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಹಾಗಾಗಿನೇ ಜಸ್ಟ್ 1-2 ತುತ್ತಷ್ಟು ರೈಸ್ನ ತೊಗೊಂಡು ಅದಕ್ಕೆ ಪಲ್ಯ ಜೊತೆಗೆ ತಿಂದಿದ್ದೀನಿ. ಸೊ ನನ್ನ ಕ್ರೇವಿಂಗ್ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಸೊ ಹೆಲ್ದಿನೇ ಅಲ್ಲ ಇದು, ನೀನು ಹೌದಪ್ಪ ಅನ್ಹೆಲ್ದಿ ಫುಲ್ ಏನು ಜಂಕ್ ಫುಡ್ ತಿಂತಿದ್ದೀವಿ ಅಂತ ಏನೂ ಇಲ್ಲ. ಸ್ವಲ್ಪ ಲೈಕ್ ವೈಟ್ ರೈಸ್ ಅದ್ರ ಜೊತೆಗೆ ಕರಿ ತೊಗೊಂಡಿದ್ದೀನಿ. ಅದನ್ನು ಕ್ವಾಂಟಿಟಿ ನಿಮಗೆ ತೋರಿಸಿದ್ದೀನಿಲ್ಲ ಎಷ್ಟು ತೊಗೊಂಡಿದ್ದೀನಿ ಅಂತ, ಅಷ್ಟು 2 ತುತ್ತಷ್ಟು ಅಷ್ಟು ತೊಗೊಂಡ್ರೂ ಎಷ್ಟು ಸಮಾಧಾನ ಆಯಿತು, ಅಷ್ಟು ಸಾಕು. ಸೊ ಮಧ್ಯಾಹ್ನ ಇದಿಷ್ಟ ಆಗಿತ್ತು ನೋಡಿ ನನ್ನ ಲಂಚು. ಆ್ಯಂಡ್ ಈವ್ನಿಂಗು ಕಂಪಲ್ಸರಿಯಾಗಿ ಸ್ನ್ಯಾಕ್ಸ್ ತೊಗೊಳ್ಬೇಕು, ಯಾಕಂದರೆ ಮಧ್ಯಾಹ್ನ ಲೈಟ್ ಮಾಡಿರ್ತೀವಿ ಆ್ಯಂಡ್ ಇವನ್ ಡಿನ್ನರೂ ಲೈಟ್ ಆಗಿರುತ್ತೆ. ಸೊ ಹಾಗಾಗಿನೇ ಸ್ಕಿಪ್ ಮಾಡ್ದೇ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ನ ತೊಗೊಳ್ಳಿ. ಹೆಲ್ದಿ ಸ್ನ್ಯಾಕ್ಸ್ನ ಪ್ರಿಫರ್ ಮಾಡಿ. ನಾನು ಈಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮ್ಯಾಂಗೋ ಮತ್ತೆ ಬರೋದಿಲ್ಲ, ಮತ್ತು ನೆಕ್ಸ್ಟ್ ಇಯರ್ವರೆಗೂ ಕಾಯಬೇಕು ಅಂತ ಹೇಳ್ಬಿಟ್ಟು ಡೈಲಿ ಮ್ಯಾಂಗೋನ ಮಾಡ್ರೇಷನಲ್ಲಿ ತೊಗೊಂಡ್ರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ, ಅದರಿಂದ ಏನು ವೆಯ್ಟ್ ಗೇನ್ ಆಗಿಬಿಡೋದಿಲ್ಲ. ಸೊ ಹಾಗಾಗಿ ಡೈಲಿ ಒಂಥರ ಮ್ಯಾಂಗೋಯಿಂದ ಏನಾದರೂ ಮಾಡ್ಕೊಳ್ಳೋಣ ಅನ್ನೋ ಒಂದು ಇದನ್ನ ಇಟ್ಕೊಂಡು ಚಿಯಾ ಪುಡಿಂಗ್ ನೀನೇ ಮಾಡಿದ್ನಲ್ಲ ಇವತ್ತು, ಏನು ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡ್ಕೊಳ್ಳೋಣ ಅಂತ. ಅದು ವಿತೌಟ್ ಮಿಲ್ಕ್ ಅಂದರೆ ಆಲ್ಮಂಡ್ ಮಿಲ್ಕ್ನ ಮಾಡ್ಕೊಂಡು ಅದ್ರ ಜೊತೆಗೆ ಮ್ಯಾಂಗೋ ಪೀಸಸ್ ಹಾಕ್ಕೊಂಡಿದ್ದೀನಿ. ನಾನು ತೋರಿಸ್ತಾ ಇದ್ದೀನಿಲ್ಲ, ಒಂದು 5ರಿಂದ 6 ಬಾದಾಮಿ ನೆನೆಸಿಟ್ಕೊಂಡಿರೋಂಥ ಬಾದಾಮಿಗೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿಬಿಟ್ಟು ಅದನ್ನ ಚೆನ್ನಾಗಿ ಹಾಲು ಥರ ಮಾಡ್ಕೋಬೇಕು. ಸೊ ಅದನ್ನೇ ನಾವು ಆಲ್ಮಂಡ್ ಮಿಲ್ಕ್ ಅಂತ ಹೇಳ್ತೀವಿ. ಈವನ್ PCOD ಇರೋರು ಈ ಥರ ಹಾಲು ಬದಲಾಗಿ ಈ ಥರ ಪ್ಲ್ಯಾಂಟ್ ಬೇಸ್ಡ್ ಮಿಲ್ಕ್ನ ನಾವು ಯೂಸ್ ಮಾಡ್ಬೋದು, ಅದರಿಂದ ಪ್ರಾಬ್ಲಮ್ ಆಗೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಒಂದು 2 ಸ್ಲೈಸಸ್ ಅಷ್ಟು ಮ್ಯಾಂಗೋನ ಕಟ್ ಮಾಡಿಕೊಂಡು ಪೀಸಸ್ ಆಗಿ ಆ್ಯಡ್ ಮಾಡಿಕೊಂಡು 1 ಟೇಬಲ್ ಸ್ಪೂನಷ್ಟು ಜೇನುತುಪ್ಪನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಬ್ಲೆಂಡ್ ಮಾಡಿಬಿಟ್ರೆ ನಮಗೆ ಮ್ಯಾಂಗೋ ಮಿಲ್ಕ್ ಶೇಕ್ ರೆಡಿ ಆಗುತ್ತೆ. ಸೊ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ತೊಗೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟು ಡಿನ್ನರ್ಗೆ ನಾವು ವೆಜಿಟೇಬಲ್ ಬಾಯ್ಲ್ ಮಾಡಿರೋವಂಥ ಕಟ್ಟುಗಳನ್ನ ತೊಗೋಬೇಕು ಅಂತ ಇತ್ತಲ್ಲ. ಸೊ ವೆಜಿಟೇಬಲ್ಸ್ ಆಗಿರ್ಬೋದು ಅಥವಾ ಕಾಳುಗಳು ಕಟ್ಟು, ಸೊ ಅದ್ರ ಜೊತೆಗೆ ಒಂದು ಎಗ್. ಸೊ ಐದರ್ ನೀವು ಬಾಯ್ಲ್ಡ್ ಎಗ್ ಆದರೂ ತೊಗೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಲೈಟಾಗಿ ಆಯಿಲ್ ಹಾಕ್ಕೊಂಡ್ಬಿಟ್ಟು ಆಮ್ಲೆಟ್ ಆದರೂ ತೊಗೋಬೋದು. ಇವತ್ತು ನಾನು ತೊಗೊಂಡಿರೋದು ಟೊಮೆಟೊ ವಾಟರ್ನ ತೊಗೊಂಡಿದ್ದೀನಿ. ಒಂದು 3 ಟೊಮೆಟೊಗಳನ್ನ ತೊಗೊಂಡಿದ್ದೀನಿ, ಚಿಕ್ಕ ಚಿಕ್ಕವು, ದೊಡ್ಡವಿದ್ರೆ 2 ಸಾಕು. ಅದಕ್ಕೆ ಸೀಡ್ಸ್ ಎಲ್ಲ ತೆಗೆದು ಬಿಡಬೇಕು. ಸೊ ಸೀಡ್ಸ್ ತೊಗೊಂಡ್ರೆ ಕೆಲವೊಬ್ಬರಿಗೆ ಕಿಡ್ನಿ ಸ್ಟೋನ್ಸ್ ಅದು ಇದು ಪ್ರಾಬ್ಲಮ್ ಇದ್ದವ್ರಿಗೆ ಇದಾಗುತ್ತೆ. ಸೊ ಹಾಗಾಗಿ ಸೀಡ್ಸ್ನೆಲ್ಲ ತೆಗೆದುಬಿಟ್ಟು
ಇದನ್ನು ಒಂದು ಪ್ರೆಷರ್ ಕುಕ್ಕರ್ಗೆ ಹಾಕಿ 1 ಗ್ಲಾಸಷ್ಟು ನೀರು ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ದಾಲ್ಚಿನ್ನಿ ಚಕ್ಕೆನ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಅರಿಶಿನ, ಉಪ್ಪೇನೂ ಹಾಕಿಲ್ಲ. ನಮಗೆ ಹಿಂಗೆ ಕುಡಿಯೋದಕ್ಕೆ ಆಗೋದಿಲ್ಲ ಅಂತ ಅಂದ್ಕೊಳ್ಳೋರು ಆದಷ್ಟು ಉಪ್ಪನ್ನ ಸ್ಕಿಪ್ ಮಾಡಿ, ಇಲ್ಲ ಅಂತಂದರೆ ಜಸ್ಟ್ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಇದನ್ನು ಒಂದು 4 ವಿಷಲು ಕುದಿಸ್ಕೊಂಡಿದ್ದೀನಿ. ನೆಕ್ಸ್ಟು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಇದನ್ನು ಫಿಲ್ಟರ್ ಮಾಡಿಕೊಂಡು ಈ ಒಂದು ಏನು ಬಾಯ್ಲ್ ಮಾಡಿರೋ ಅಂಥ ವಾಟರ್ನ ತುಂಬಾ ಫಾಸ್ಟ್ ರಿಸಲ್ಟ್ ಕೊಡುತ್ತೆ. ಈ ನಾನೇನು ತೋರಿಸ್ತಾ ಇದ್ದೀನಲ್ಲ ಜಸ್ಟ್ ಇದೇನಪ್ಪ ಇದು ನೀರು ಹಿಂಗೆ ಪ್ಲೇನ್ ವಾಟರ್ ತೊಗೊಂಡ್ರೆ ಏನು ಇದಾಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀರೇನೋ, ನಿಜವಾಗ್ಲೂ ಇದರಿಂದ ಎಷ್ಟು ಮಿರಾಕಲ್ ಆಗುತ್ತೆ, ನೀವೇ ತೊಗೊಂಡು ನೋಡಿ. ನೀವು ಈ ಚಾಲೆಂಜ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ನೀವು ರೆಗ್ಯುಲರಾಗಿ ಮಾಡುವಂಥ ಡಯಟಲ್ಲೇ ಜಸ್ಟ್ ಇದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ. ವೆಜಿಟೇಬಲ್ಸ್ ಏನು ನಾನು ತೋರಿಸ್ತಾ ಇದ್ದೀನಲ್ಲ ಬಾಯ್ಲ್ ಮಾಡಿರೋಂಥ ವಾಟರ್ನ ನೀವು ನೈಟ್ ಡಿನ್ನರ್ಗೆ ತೊಗೊಂಡ್ಬಿಟ್ಟು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಜಸ್ಟ್ ವಿತಿನ್ ವೀಕಲ್ಲಿ ನಿಮಗೆ ರಿಸಲ್ಟ್ಸ್ ಬಂದಿಲ್ಲ ಅಂದರೆ ಕೇಳಿ, ಫಾಸ್ಟೆಸ್ಟ್ ರಿಸಲ್ಟ್ಸ್ ಕೊಡುತ್ತೆ. ಆ್ಯಂಡ್ ಏನು ನಮಗೆ ನಮ್ಮ ಬಾಡಿಗೆ ಬೇಕಾಗುವಂಥ ವೈಟಮಿನ್ಸ್, ಮಿನರಲ್ಸ್ ಎಲ್ಲನೂ ಇರುತ್ತೆ ಇದರಲ್ಲಿ. ಸೊ ಹಾಗಾಗಿನೇ ಈವನ್ ನಮ್ಮ ಫೇಸಿಗೆ ಗ್ಲೋ ಕೊಡುತ್ತೆ. ಇದರಿಂದ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗಿಬಿಟ್ಟು ಫ್ಯಾಟ್ ಬರ್ನಿಂಗ್ ಪ್ರಾಸೆಸ್ಸಿಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಡೆಫಿನೆಟ್ಲಿ ಮರೀದೇನೆ ನೀವು ಈ ಒಂದು ನಾನು ತೋರಿಸುವಂಥ ಈ ವೆಜಿಟೇಬಲ್ ಬಾಯ್ಲ್ಸ್ ವಾಟರ್ ಅಂತ ಹೇಳ್ತೀವಲ್ಲ ಇದನ್ನು ತಗೊಳ್ಳಿ. ಸೊ ನನ್ನ ಡಿನ್ನರು 6 ಗಂಟೆಗೆ ಮುಗಿಸ್ಬಿಟ್ಟೆ. ಸೊ ನನಗಂತೂ ಖುಷಿ ಆಗುತ್ತೆ ಗೊತ್ತಾ. ಇನ್ನೊಂದು ಏನಂದರೆ 6 ಗಂಟೆಗೆಲ್ಲ ಮುಗಿದೋಗ್ಬಿಡುತ್ತಲ್ಲ, ಕಂಪ್ಲೀಟ್ ಫ್ರೀ ಅನಿಸುತ್ತೆ ನನಗೆ. ಮಕ್ಕಳಿಗೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಆ್ಯಂಡ್ ಅವ್ರಿಗೆ ಹೇಳ್ಕೊಡೋದು, ಓದಿಸೋದು. ಸೊ ಈ ಥರ ನನಗೆ ಸಾಕಷ್ಟು ಟೈಮ್ ಅನಿಸುತ್ತೆ. ಇಲ್ಲ ಅಂತಂದರೆ ನಾನು ಚಾಲೆಂಜ್ ಡೇ ಟು ಡೇ ಮಾಡ್ತಿರ್ತೀನಲ್ಲ, ಸೊ ಡಿನ್ನರ್ ಟೈಮ್ ನೈಟ್ವರೆಗೂ ನಂದು ಇದೇ ಶೂಟಿಂಗ್, ಎಡಿಟಿಂಗ್ ಇದೇ ಆಗಿಬಿಡುತ್ತೆ. ಬಟ್ ಈಗ ಟೈಮಿಂಗ್ಸ್ ಎಲ್ಲ 6 o'clock ಈಗ ಮಾಡ್ಕೊಂಡಿರೋದ್ರಿಂದ ನಂಗೆ ನಿಜವಾಗ್ಲೂ ಟೈಮೂ ತುಂಬಾ ಉಳಿಯುತ್ತೆ ಆ್ಯಂಡ್ ಜಾಸ್ತಿ ಕಷ್ಟಪಡೋ ಅವಶ್ಯಕತೆಯೂ ಇರೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಡಿನ್ನರ್ ಎಲ್ಲ ಬೇಗ ಮುಗಿಸ್ಕೊಂಡಲ್ಲ, ಸೊ ವಾಕಿಂಗ್ ಎಲ್ಲ ಮಾಡ್ಕೊಂಡಿದ್ದೀನಿ. ಸೊ ಮಿನಿಮಮ್ 45 ಮಿನಿಟ್ಸ್ ವಾಕ್ ಮಾಡಬೇಕು, ಇದು ಒಂದು ರೂಲು ನಮ್ಮ ಚಾಲೆಂಜಲ್ಲಿ. ಸೊ ಈ ಥರ ಇತ್ತು ನೋಡಿ ಡೇ 2. ಆ್ಯಂಡ್ ಯಾರೆಲ್ಲ ಫಾಲೋ ಮಾಡ್ತಾ ಇದ್ದೀರಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ಯಾವ ಥರ ಇದೆ ಅಂತ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಆದಷ್ಟು ಕಮೆಂಟ್ಸ್ಗೆ ರಿಪ್ಲೈ ಮಾಡ್ತೀನಿ, ಪ್ಲೀಸ್ ಏನು ಅಂದ್ಕೊಳಕ್ಕೆ ಹೋಗಬೇಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಂತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಸೊ ಡೇ 3 ವಿಡಿಯೋನ ನಾಳೆ ನಿಮಗೆ ಶೇರ್ ಮಾಡ್ತೀನಿ. ಬಾಯ್.